ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇದು ನಂದು ನೆನ್ನೆ ಲಾಗ್ ಆಗಿದೆ. ಮಾರ್ನಿಂಗ್ ನಾನು ಎದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸನೇ ಕುಮಾರಭರಣ ಪ್ರಾಶನ ಗುಬ್ಬಿಗೆ ತಿನ್ನಿಸೋದು. ಗುಬ್ಬಿಗೆ ಈಗ 3 ತಿಂಗಳಾಗಿರೋದ್ರಿಂದ ಕುಮಾರಭರಣ ಪ್ರಾಶ ತಿನ್ನಿಸೋದು ತುಂಬಾ ಅಗತ್ಯ. ಬೇರೆ ಯಾವ ಆಸ್ಪತ್ರೆಯಲ್ಲೂ ಸಜೆಸ್ಟ್ ಮಾಡಲ್ಲ, ನಮ್ಮದು ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿರೋದ್ರಿಂದ ಇದನ್ನು ಸಜೆಸ್ಟ್ ಮಾಡಿದ್ದಾರೆ. ಇದು ಒಂದು ಬಾಟಲ್ 120 ರುಪೀಸು. ನೆಕ್ಸ್ಟು ನಮ್ಮ ಗುಬ್ಬಿಗೆ ಎಣ್ಣೆ ಸ್ನಾನ ಮಾಡಿಸೋದಕ್ಕೆ ಎಲ್ಲನೂ ರೆಡಿ ಮಾಡಿಟ್ಟಿದ್ರು. ಗುಬ್ಬಿಗೆ ಡೈಲಿ 2 ಟೈಮ್ಸ್ ನಾವು ಆಯಿಲ್ ಮಸಾಜ್ ಮಾಡ್ತೀವಿ. ಈಗ ಯಾಕಂದರೆ ಈಗ ಚಳಿಗಾಲ ಆಗಿರೋದ್ರಿಂದ ಸ್ಕಿನ್ನೆಲ್ಲ ಡ್ರೈ ಆಗೋದು, ಪದ್ರ ಬಿಟ್ಕೊಳ್ಳೋದು ಆಗುತ್ತೆ. ಹಾಗಾಗಿ ಅವಳಿಗೆ ಡೈಲಿ 2 ಟೈಮ್ಸ್ ಆಯಿಲ್ ಮಸಾಜ್ ಮಾಡ್ತೀವಿ. ಅಲ್ಲದೆ ಒಂದು 5 ಮಂತ್ಸ್ವರೆಗೂ 2 ಟೈಮ್ಸ್ ಆಯಿಲ್ ಮಸಾಜ್ ಮಾಡೋದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ನೀವು ಆ ಮಸಾಜ್ಗೆ ಅಂತ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಅಥವಾ ಬಾದಾಮು ಈಗ ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಆಯುರ್ವೇದಿಕ್ ಆಯಿಲ್ ಜೊತೆ ಈ 3 ಆಯಿಲ್ನೂ ಸಹ ಮಿಕ್ಸ್ ಮಾಡಿ ಹಚ್ತೀನಿ. ಇದು ತುಂಬ ಚೆನ್ನಾಗಿ ಅವಳಿಗೆ ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಹಾಗೇ ಯೂಸ್ ಮಾಡ್ತಿದ್ದೀನಿ. ಇದಾದ ನಂತರ ಅವಳನ್ನ ಸುತ್ತಿ ನೀಟಾಗಿ ಮಲಗಿಸಿದ್ರೆ ಅವಳು ಒಂದು 2 ಅವರ್ಸ್ ಹೇಳಲ್ಲ. ಅಷ್ಟರೊಳಗಾಗಲೇ ನಾನು ಗಿಳಿನ ಸ್ನಾನ ಮಾಡಿಸಿ ರೆಡಿ ಮಾಡಿ ಹಾಗೆಯೇ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನ ಮುಗಿಸೋಷ್ಟರೊಳಗೆ ಅಮ್ಮ ಟಿಫನ್ನ ರೆಡಿ ಮಾಡಿರ್ತಾರೆ. ನಾವು ಟಿಫನ್ ಮಾಡೋ ಅಷ್ಟರೊಳಗೆ 10 o'clock ಆಗೋಗಿರುತ್ತೆ. ಟಿಫನ್ ಎಲ್ಲ ಮುಗಿಸಿ ಅಮ್ಮ, ನಾನು, ಅಪ್ಪ ಹಾಗೆ ನನ್ನ ದೊಡ್ಡ ಮಗಳು ಗಿಳಿ, ಗುಬ್ಬಿ ಎಲ್ಲ ಹೊರಟಿದ್ದೆ ಮೆಣಿಯಮ್ಮ ಟೆಂಪಲ್ಲು. ಮೆಣಿಯಮ್ಮ ಟೆಂಪಲ್ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಡೀಟೇಲಾಗಿ ವಿಡಿಯೋ ಮಾಡಿದ್ದೆ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಮೆಣಿಯಮ್ಮ ಟೆಂಪಲ್ ಬಗ್ಗೆ ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮೆಣಿಯಮ್ಮ ಟೆಂಪಲ್ಗೆ ಯಾಕೆ ಸಡನ್ನಾಗಿ ಹೊರಟ್ವಿ ಅಂದರೆ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಅಲ್ಲಿ ಹೋಗ್ಬಿಟ್ಟು ಒಂದು ತಡೆ ಹೊಡೆಸ್ಕೊಬರ್ಬೇಕು ಅಂತ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲದೆ ನನಗೂ ಈಗ 3 ಮಂತ್ಸಿಂದ ಬಾಣಂತನ ಅಂತ ಎಲ್ಲೂ ಹೊರಗೆ ಹೋಗಿರಲಿಲ್ಲ ಟೆಂಪಲ್ಗೆಲ್ಲ. ಹಾಗಾಗಿ ನಾನು ಸಹ ಟೆಂಪಲ್ ಅಂತ ಖುಷಿಯಾಗಿ ಹೊರಟೆ. ಈ ಟೆಂಪಲ್ಗೆ ಬೆಂಗಳೂರು ಮಂಗಳೂರು ಹೈವೇಲಿ ಹೋಗಬೇಕು. ಈ ರೂಟ್ ಅಂದರೆ ನನಗೆ ತುಂಬಾ ಇಷ್ಟ. ಯಾಕಂದರೆ ಇಲ್ಲಿ ನಾನು PG ಮಾಡಿದ್ದು ಕಾಲೇಜಿದೆ. ಈ ರೂಟಲ್ಲಿ ಹೋಗ್ಬೇಕಾದ್ರೆಲ್ಲ ಕಾಲೇಜನ್ನ ನೋಡ್ತಾ ಇದ್ದರೆ ಸಾವಿರಾರು ಮೆಮೊರೀಸು ಬರುತ್ತೆ. ಯಾಕಂದರೆ ಈಗ ನಮಗೆ ಕಾಲೇಜ್ ಲೈಫು ಬೇಕು ಅಂದ್ರೂ ಸಿಗಲ್ಲ. ನಾನು PG ಮಾಡಿದ್ದು ಹೇಮಗಂಗೋತ್ರಿಲಿ. ಹಾಗಾಗಿ ಈ ರೂಟಲ್ಲಿ ಹೋಗ್ಬೇಕಾದ್ರೆಲ್ಲ ಈ ಟೆಂಪಲ್ಗಾಗಲಿ ಏನೇ ಇದ್ದರೂ ಸಹ ಈ ರೂಟಲ್ಲಿ ಏನಾದರೂ ಹೋಗ್ಬೇಕಂದ್ರೆ ನಂಗೆ ಹೋಗೋದು ಅಂದ್ರೇ ಖುಷಿ. ಯಾಕಂದರೆ ಹೋಗ್ಬೇಕಾದ್ರೆಲ್ಲ ಅಟ್ಲೀಸ್ಟ್ ನಾನು ಓದಿದ ಕಾಲೇಜ್ ಆದರೂ ನೋಡ್ಬೋದಲ್ಲ ಅಂತ ಖುಷಿಯಾಗಿ ಹೋಗ್ತೀನಿ. ಓದಬೇಕಾದ್ರೆ ಇದನ್ನು ಹೇಮಗಂಗೋತ್ರಿ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಇದು ಹಾಸನ ವಿಶ್ವವಿದ್ಯಾನಿಲಯ ಆಗಿದೆ. ಇದು ಸಿಟಿಯಿಂದ ತುಂಬ ದೂರ ಇರೋದ್ರಿಂದ, ಹಾಗೆ ಇದು ಸುತ್ತಮುತ್ತ ಕಾಡಿನ ಥರ ವಾತಾವರಣ ಇರೋದ್ರಿಂದ ಗುರುಕುಲದಲ್ಲಿ ಕಲಿಯುವಂಥ ಫೀಲ್ ಆಗುತ್ತೆ ಇಲ್ಲಿ ಓದೋರಿಗೆ. ಮೊದಲು ಇಲ್ಲಿ ಕಲಿಯೋಕ್ಕೆ ಬರುವಾಗ ನನಗೆ ಇಷ್ಟೊಂದು ದೂರ ಹಿಂಗಿದೆಯಲ್ಲಪ್ಪ ಅಂತ ಅನ್ಸೋದು. ಆದರೆ ನಾವು ಹೋಗ್ಬೇಕಾದ್ರೆ ತುಂಬ ಮೆಮೊರೀಸ್ನ ಕಲೆಕ್ಟ್ ಮಾಡಿದ್ವಿ. ಎಲ್ಲರ ಲೈಫಲ್ಲೂ ಹಾಗೇನೆ ಅಲ್ವಾ, ಸ್ಟೂಡೆಂಟ್ ಲೈಫ್ ಅನ್ನೋದು ತುಂಬಾ ಒಂಥರ ಎಷ್ಟು ಚಂದ ಮೆಮೊರಿ ಅಲ್ಲ. ಅದನ್ನು ಯಾರೂ ಸಹ ಯಾವತ್ತಿಗೂ ಮರೆಯೋದಕ್ಕಾಗಲ್ಲ. ಇದಾದಮೇಲೆ ಒಂದು ಶಾಂತಿಗ್ರಾಮದ ಹತ್ರ ಟೋಲ್ನ ಪಾಸ್ ಆದ್ವಿ. ಈ ಕುಂದೂರು ಮೆಣಿಯಮ್ಮ ದೇವಸ್ಥಾನಕ್ಕೆ ಹೋಗುವಾಗ ನಾವು ಹೆಚ್ಚಾಗಿ ನೋಡೋಕೆ ಸಿಗೋದೇ ಅಂದರೆ ತೆಂಗಿನ ಮರಗಳು, ತೆಂಗಿನ ತೋಟ ಅಲ್ಲಿ ತುಂಬಾ ಇದೆ. ಕುಂದೂರು ಮೆಣಿಯಮ್ಮ ದೇವಸ್ಥಾನ ಹತ್ರ ಬರ್ತಾ ತುಂಬಾ ತೋಟಗಳು ನೋಡ್ಬೋದು ನೀವು. ಸುತ್ತ ನೋಡಿದ್ರೂ ತೆಂಗೆ ಸಿಗುತ್ತೆ. ನನಗಂತೂ ಈ ತೋಟ ಅಂದರೆ ತುಂಬಾ ಇಷ್ಟ. ಅಡಿಕೆ ತೋಟ, ತೆಂಗಿನ ತೋಟ, ಈ ಥರ ತೋಟಗಳ ಮಧ್ಯೆ ಮನೆ, ಈ ಥರ ಅಂದರೆ ನನಗೆ ತುಂಬಾ ಇಷ್ಟ. ಹೆಚ್ಚಾಗಿ ಅದಕ್ಕೆ ಅನಿಸುತ್ತೆ ನನಗೆ ಈ ರೂಟಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ನಾವು ಕುಂದೂರು ಮೆಣಿಯಮ್ಮ ದೇವಸ್ಥಾನನ ತಲುಪಿದ್ವಿ. ನಾವು ಹೋಗೋಷ್ಟರೊಳಗಾಗಲೇ 12 o'clock ಆಗಿತ್ತು. ಆಗಾಗಲೇ ತುಂಬ ಜನ ಬಂದಿದ್ದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ರು. ನಾವು ಹೋಗುವಷ್ಟರೊಳಗೆ ಅಪ್ಪ, ನಾನು, ಮಗಳು, ಅಮ್ಮ ಎಲ್ಲ ಹೋಗ್ಬಿಟ್ಟು ಕಾರ್ ಪಾರ್ಕಿಂಗ್ನ ಮುಗಿಸಿ ನಂತರ ನಾವು ಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋದ್ವಿ. ಅಷ್ಟರೊಳಗಾಗಲೇ ತುಂಬ ಜನ ಪೂಜೆನ ಮುಗಿಸ್ಕೊಂಡು ಬರ್ತಾಯಿದ್ರು. ನಾವು ಯಾವಾಗಲೂ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ರಶ್ ಆಗಿರೋದ್ರಿಂದ ನಾವು ಮಾಮೂಲಿ ದಿನದಲ್ಲೇ ಹೋಗಿದ್ವಿ. ತುಂಬ ಜನ ಇರೋ ಕಡೆ ಹೋಗಬಾರ್ದು. ಚಿಕ್ಕವಳಾಗಿ ಇನ್ನು 3 ತಿಂಗಳು ಪಾಪವಾಗಿರೋದ್ರಿಂದ ಗುಬ್ಬಿ ಅವಳನ್ನ ಕರ್ಕೊಂಡು ಜನ ಇರೋ ಕಡೆ ಹೋಗಬಾರ್ದು ಅಂತ ನಾವು ಮಾಮೂಲಿ ದಿನವೇ ಹೋಗಿದ್ವಿ. ಯಾಕಂದರೆ ನನಗೇನೋ ಒಂದು ತಡೆ ಹೊಡಿಸ್ಬೇಕಿತ್ತು ಅಷ್ಟೇ. ತಡೆ ಹೊಡ್ಸೋಕ್ಕೂ ಮುಂಚೆ ಇಲ್ಲಿ ರಸೀದಿ ತಗೋಬೇಕಾಗಿರುತ್ತೆ. ರಸೀದಿನ ಅಪ್ಪ ತಗೊತಾ ಇದ್ದಾರೆ. ರಸೀದಿನ ಪೂಜೆ ಮಾಡೋದಕ್ಕೆ, ತಡೆ ಹೊಡೆಯೋದಕ್ಕೆ, ಹಾಗೆ ನಿಮಗೆ ಕಟ್ಲೆ ಬೇಕಿದ್ರೆ ಎಲ್ಲದಕ್ಕೂ ಸಹ ಇಲ್ಲಿ ರಸೀದಿನ ತಗೋಬೇಕು. ಇದು ಆದಿಚುಂಚನಗಿರಿ ಮಠದ ನಂತರ ಮಾಡಿದಾಗಿಂದ ಈ ಥರ ರೂಲ್ಸ್ ಬಂದಿರೋದು. ಇದಾದ ನಂತರ ನಾವು ಗರ್ಭಗುಡಿ ಒಳಗೆ ಹೋಗ್ಬಿಟ್ಟು ಪೂಜೆನ ಮುಗಿಸಿದ್ವಿ.
ಇಲ್ಲಿ ಕೆಲವೊಬ್ಬರು ದೇವಿನ ಹೂ ಕೇಳ್ತಿದ್ರು. ನೀವು ಸಹ ಹೂ ಕೇಳಬೇಕು ಅನ್ನೋದೇ ಆದರೆ ಬುಧವಾರ, ಹಾಗೆ ಸೋಮವಾರ, ಗುರುವಾರ, ಶನಿವಾರ ಈ ದಿನಗಳಲ್ಲಿ ಬಂದರೆ ನೀವು ಸಹ ಹೂ ಕೇಳ್ಬೋದು. ಬೇರೆ ದಿನದಲ್ಲಿ ತುಂಬ ಜನ ಇರೋದ್ರಿಂದ ಅವಕಾಶ ಸಿಗಲ್ಲ. ಅದರಿಂದ ಅವರು ಕೆಲವೊಂದು ದಿನಗಳು ಮಾತ್ರ ಇಲ್ಲಿ ಹೂ ಕೇಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನನ್ನ ಮಗಳಂತೂ ದೇವ್ರು ಬಿಟ್ಟು ಬರ್ತಾನೆ ಇರಲಿಲ್ಲ. ಅದು ಏನು ಬೇಡ್ಕೊತಿದ್ಲೋ ಗೊತ್ತಿಲ್ಲ. ದೇವ್ರ ಹತ್ರ ತುಂಬ ಟೈಮ್ ನಿಂತಿದ್ಲು. ಅವ್ರು ಹೋಗು ಹೋಗು ಅಂದ್ರೂ ಸಹ ಬರ್ತಿರ್ಲಿಲ್ಲ, ಅಲ್ಲೇ ನಿಂತಿದ್ಲು. ನೆಕ್ಸ್ಟ್ ಅವಳನ್ನ ಕರ್ಕೊಂಡು ಬಂದ್ವಿ. ಅಷ್ಟರೊಳಗೆ ಇಲ್ಲಿ ತಡೆ ಹೊಡಿಯೋದಕ್ಕೆ ಚೀಟಿನ ತಗೊಂಡಿದ್ವಲ್ಲ, ಅದನ್ನು ತಗೊಂಡು ಅಲ್ಲಿ ತಡೆ ಓಡಿಸೋದಕ್ಕೆ ಬರ್ಸೋದಕ್ಕೆ ಅಪ್ಪ ಹೋಗಿದ್ರು. ಅಷ್ಟರೊಳಗೆ ನಾನು ನನ್ನ ಮಗಳನ್ನೂ ಸಹ ಇಬ್ಬರೂ ದೇವಸ್ಥಾನನ ಪ್ರದಕ್ಷಿಣೆ ಮಾಡ್ತಾ ಇದ್ವಿ. ನಮ್ಮ ಗಿಳಿಮರಿಗೆ ದೇವಸ್ಥಾನ ಹಾಗೆ ದೇವರು ಅಂದರೆ ತುಂಬಾ ಭಕ್ತಿ. ನನಗಿಂತ ಜಾಸ್ತಿನೇ ದೇವ್ರನ್ನ ಪೂಜೆ ಮಾಡೋದು, ದೇವ್ರನ್ನ ಬೇಡ್ಕೊಳ್ಳೋದು ಇದೆಲ್ಲ ನನ್ನ ಮಗಳೇ ಮಾಡ್ತಿರ್ತಾಳೆ. ಅವಳು ನಾನು ಅಮ್ಮ ಎಲ್ಲ ಪ್ರದಕ್ಷಿಣೆನ ಮುಗಿಸೋ ಅಷ್ಟರೊಳಗೆ ತುಂಬ ಒಂದು 12:30 ಆಗಿತ್ತು. ಆಮೇಲೆ ಪ್ರದಕ್ಷಿಣೆ ಎಲ್ಲ ಮುಗಿಸಿ ನಾನು ನನ್ನ ಮಗಳೂ ಒಂದು ಕಡೆ ಕೂತ್ಕೊಂಡ್ವಿ. ನನ್ನ ಮಗಳು ಕೂತ್ಕೊಂಡು ಏನೋ ಬೇಡ್ಕೊತಾ ಇದ್ದಾಳೆ ಡೀಪಾಗಿ. ನೆಕ್ಸ್ಟು ನಾವೆಲ್ಲ ಕೂತ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಟೈಮು ರಿಲ್ಯಾಕ್ಸ್ ಆದಮೇಲೆ ಅಲ್ಲಿ ಒಂದು ನಮಸ್ಕಾರ ಹಾಕಿ ಹೊರಟ್ವಿ. ಇಂದ ನೆಕ್ಸ್ಟು ಆಚೆ ಬಂದು ತಡೆ ಹೊಡ್ಸಿದ್ವಿ. ಅಷ್ಟರೊಳಗಾಗಲೇ ಇಲ್ಲಿ ನನಗೆ ಬಳೆ ತೊಡಿಸ್ಕೋಬೇಕು ಅಂತ ಆಸೆ ಆಗಿತ್ತು. ಬಳೆ ತೊಡಿಸ್ಕೊಳಕ್ಕೆ ಬಂದೆ. ಇಲ್ಲಿ ಯಾವುದೋ ಆಂಟಿ ಬಳೆ ತೊಡಿಸ್ಕೊತಾ ಇದ್ರು. ನೆಕ್ಸ್ಟು ನಾವು ಸಹ ವೆಯ್ಟ್ ಮಾಡಿ ಬಳೆ ತೊಡಿಸ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರೊಳಗೆ ನಮ್ಮ ಮಾವ ನಮ್ಮ ಅತ್ತೆ ಅಲ್ಲಿ ಬಂದರು. ನಮ್ಮ ಮಾವ ನಮ್ಮ ಅತ್ತೆ ಕೋಳಿನ ಬಲಿ ಕೊಟ್ಟು ಪೂಜೆ ಮಾಡಿ ಅಲ್ಲಿ ಅಡುಗೆ ಮಾಡ್ತಾಯಿದ್ರು. ನಮ್ಮನ್ನು ನೋಡಿ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಕರ್ಕೊಂಡು ಹೋಗೋಕ್ಕೆ ಬಂದರು. ಅವ್ರಿಗೂ ಸಹ ನಾವು ಬರೋದು ಗೊತ್ತಿರಲಿಲ್ಲ, ನಮಗೂ ಸಹ ಅವ್ರು ಹೋಗಿದ್ದಾರೆ ಅಂತ ಗೊತ್ತಿರಲಿಲ್ಲ. ನೆಕ್ಸ್ಟು ನಾವು ಅಲ್ಲಿ ಅವ್ರು ಅಡುಗೆ ಮಾಡ್ತಾಯಿದ್ರು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ದೇವರಿಗೆಲ್ಲ ಪೂಜೆ ಮೊದಲೇ ಆಗಿತ್ತು. ನೆಕ್ಸ್ಟು ನಾನು ಅವರು ತಳಿಗೆ ಕೊಟ್ಟು ಬಂದ ತಕ್ಷಣ ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಊಟ ಮಾಡಿ ಹೊರಟ್ವಿ. ನಮ್ಮ ಜೊತೆಗೇ ನಮ್ಮ ಅತ್ತೆ ಮಾವ ಬಂದರು. ಯಾಕಂದರೆ ಅವ್ರದ್ದು ಸಹ ನಮ್ಮದೇ ರೂಟ್ ಆಗಿತ್ತು. ನಮ್ಮ ಅಪ್ಪಾಜಿ ತಂಗಿ ಅವ್ರದ್ದೂ ಸಹ ನಮ್ಮದೇ ರೂಟ್ ಆಗಿದ್ದು ನಮ್ಮ ಜೊತೆಗೇ ಬಂದರು. ನಾವು ಮನೆಗೆ ಬರೋ ಅಷ್ಟರೊಳಗಾಗಲೇ 3:00 ಆಗಿತ್ತು. 3:00ಗೆ ಬಂದು ನಾವು 3:30ಗೆ ಮತ್ತೆ STMಗೆ ಹೊರಟ್ವಿ. STM ಅಂದರೆ ತಣ್ಣೀರಾಳ ಶ್ರೀ ಮಂಜುನಾಥ ಆಯುರ್ವೇದಿಕ್ ಆಸ್ಪತ್ರೆಗೆ ಹೊರಟ್ವಿ. ಯಾಕಂದರೆ ನನ್ನ ಮಕ್ಕಳಿಬ್ಬರಿಗೂ ಸಹ ಸ್ವರ್ಣಪ್ರಾಶ ಹಾಕ್ಸೋದಿತ್ತು. ಹಾಗಾಗಿ ನಾನು ಮಕ್ಕಳನ್ನಿಬ್ಬರನ್ನು ಕರ್ಕೊಂಡು ಹಾಗೆ ಅಮ್ಮನ್ನು ಕರ್ಕೊಂಡು ಸ್ವರ್ಣಪ್ರಾಶ ಹಾಕ್ಸೋದಕ್ಕೆ ನಮ್ಮ ಅಣ್ಣನ ಜೊತೆ ಹೊರಟೆ. ಯಾಕೆ ನಾನು ಈ ದಿನ ಹೋಗ್ತಿದ್ದೀನಿ ಅಂದರೆ ನಾನು ಯಾವಾಗಲೂ ಪುಷ್ಯ ನಕ್ಷತ್ರ ದಿನ ಸ್ವರ್ಣಪ್ರಾಶ ಹಾಕ್ಸಲ್ಲ. ಯಾಕಂದರೆ ತುಂಬ ರಶ್ ಇರುತ್ತೆ. ಹಾಗಾಗಿ ನಾನೀಗ ಪ್ರತಿದಿನವೂ ಕೊರೋನಾ ಟೈಮಿಂದ ಪ್ರತಿದಿನವೂ ಸಹ ಈ ಸ್ವರ್ಣಪ್ರಾಶನ ಯಾವಾಗಲೂ ಹಾಕೋದ್ರಿಂದ ನಾನು ಯಾವಾಗಾದರೂ ಫ್ರೀ ಇದ್ದಿದ್ದ ಟೈಮಲ್ಲಿ ಹಾಕಿಸ್ಕೊತೀನಿ. ಅಣ್ಣ ಈ ದಿನ ಫ್ರೀ ಇದ್ದ, ಹಾಗಾಗಿ ಅವ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಅಲ್ಲೇ ಮಧ್ಯಾಹ್ನ ಸ್ವಲ್ಪ ಫ್ರೀ ಇರುತ್ತೆ ಆಸ್ಪತ್ರೆಯಲ್ಲಿ, ಹಾಗಾಗಿ ನಾವು ಹೊರಟ್ವಿ. ಈ ಸ್ವರ್ಣಪ್ರಾಶದ ಬಗ್ಗೆಯೂ ಅಷ್ಟೇ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ಸ್ವರ್ಣಪ್ರಾಶದಿಂದ ಎಷ್ಟೊಂದು ಪ್ರಯೋಜನ ಇದೆ ಅಂತ. ಹುಟ್ಟಿದ ಮಕ್ಕಳಿಗೆ 10 ವರ್ಷ ಅಟ್ಲೀಸ್ಟ್ 10 ವರ್ಷದವ್ರಿಗಾದ್ರೂ ಈ ಸ್ವರ್ಣಪ್ರಾಶ ಹಾಕ್ಸೋದು ಎಷ್ಟು ಮುಖ್ಯ ಅಂತ ಆ ವಿಡಿಯೋನ ಹೋಗ್ಬಿಟ್ಟು ಚೆಕ್ ಮಾಡಿ. ನಮ್ಮ ಮನೆಯಿಂದ ಈ ಆಯುರ್ವೇದಿಕ್ ಆಸ್ಪತ್ರೆಗೆ ಒಂದು 8 ಕಿಲೋಮೀಟರ್ ಆಗುತ್ತೆ. ಒಂದು 15 ಮಿನಿಟ್ಸ್ ಜರ್ನಿ. ನಾವು ಬರೋ ಅಷ್ಟರೊಳಗಾಗಲೇ 3:45 ಆಗಿತ್ತು. ನಾನು ಮುಂಚೆನೇ ಡಾಕ್ಟ್ರಿಗೆ ಕಾಲ್ ಮಾಡಿದ್ದೆ ಇದ್ದೀರಾ ಅಂತ. ಅವರು ಇದ್ದೀವಿ ಬನ್ನಿ ಅಂತ ಹೇಳಿದರು. ಅದಕ್ಕಾಗಿ ನಾನು ಮಧ್ಯಾಹ್ನ ಹೊರಟಿದ್ದೆ. ಮಧ್ಯಾಹ್ನ ಯಾಕೆ ಅಂದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ನಮಗೆ ಬೇಗ ಆಗುತ್ತೆ ಅಂತ ತೋರಿಸೋದಕ್ಕೆ ಈಸಿ ಅಂತ ನಾನು ಮಧ್ಯಾಹ್ನ ಹೋಗ್ತೀನಿ. ಸ್ವರ್ಣಪ್ರಾಶ ಇದು ವ್ಯಾಕ್ಸಿನ್ ಈ ಥರ ಇದ್ದರೆ ಮೊದಲೇ ಕಾಲ್ ಮಾಡ್ತೀನಿ ಡಾಕ್ಟ್ರಿಗೆ ಇರ್ತೀರಾ ಇಲ್ವೋ ಅಂತ. ಮುಂಚೆ ಕಾಲ್ ಹೋಗೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ನಾವು ಆಯುರ್ವೇದಿಕ್ ಆಸ್ಪತ್ರೆಗೆ ಎಂಟ್ರಿ ಆದ್ವಿ. ನಾನು ಅಮ್ಮ ಗಿಳಿ ಎಲ್ಲ ಇಳಿದ್ವಿ. ಅಣ್ಣ ಪಾರ್ಕ್ ಮಾಡುವಷ್ಟರೊಳಗೆ ನಾನು ಗಿಳಿ ಎಲ್ಲ ಆಸ್ಪತ್ರೆಗೆ ಎಂಟ್ರಿಯಾಗಿ ನೋಂದಣಿ ಮಾಡಿಸೋಣ ಅಂತ ಹೋದ್ವಿ. ನೀವು ಈ ಆಸ್ಪತ್ರೆಗೆ ಮೊದಲನೇ ಸಲ ಬರ್ತಿದ್ರೆ ನೀವು ಒಂದು ಕಾರ್ಡ್ ಮಾಡಿಸ್ಬೇಕಾಗುತ್ತೆ. ನೀವು ಯಾವ ಡಾಕ್ಟ್ರಿಗೆ ಏನು ಕಾಯಿಲೆಗೆ ತೋರಿಸ್ತೀರಾ ಅಂತ. ಅದಕ್ಕೆ ಆಧಾರ್ ಕಾರ್ಡನ್ನ ಕೊಟ್ಬಿಟ್ಟು ಫಸ್ಟ್ನೇ ಟೈಮ್ ಆಧಾರ್ ಕಾರ್ಡ್ ಕೊಟ್ಟು ಒಂದು ಸಲ ನೋಂದಣಿ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಬರುವಾಗ ಅದೇ ಕಾರ್ಡನ್ನ ತಂದರೆ ಸಾಕು, ಅದನ್ನು ರಿನ್ಯೂ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಡಾಕ್ಟ್ರು ಹಾಗೆ ಏನು ಕಾಯಿಲೆ ಅಂತ ಹೇಳಿದ್ರೆ ಸಾಕು, ಅಲ್ಲಿಗೆ ಒಂದು ರಿನ್ಯೂ ಮಾಡಿಕೊಡ್ತಾರೆ. ನನ್ನ ಹತ್ರ ಮೊದಲೇ ಇಬ್ಬರದು ಕಾರ್ಡ್ ಇದ್ದಿದ್ದರಿಂದ ಅದನ್ನು ರಿನ್ಯೂ ಮಾಡಿಸ್ಬೇಕಾಗಿತ್ತು ಅಷ್ಟೇ. ಅಲ್ಲಿ ಸ್ವಲ್ಪ ಕ್ಯೂ ಇತ್ತು, ಅದನ್ನು ನಿಂತ್ಬಿಟ್ಟು ರಿನ್ಯೂ ಮಾಡಿಸ್ಕೊಂಡೆ. ಇಲ್ಲಿ ರಿನ್ಯೂಗೆ ಒಂದು ಕಡೆಗೆ 20 ರೂಪೀಸ್ ತಗೊತಾರೆ. ನೀವೇನಾದರೂ ಹೊಸ್ದಾಗಿ ಕಾರ್ಡ್ ಮಾಡಿಸೋದಿದ್ರೆ 30 ರೂಪೀಸ್ ತಗೊತಾರೆ ಅಷ್ಟೇ. ಇದಾದ ನಂತರ ಪಕ್ಕನೇ ಇನ್ನೊಂದು ಕೌಂಟ್ರ್ ಇದೆ. ಅಲ್ಲಿಗೆ ಹೋಗ್ಬಿಟ್ಟು
ಒಂದು ಸ್ವರ್ಣಪ್ರಾಶಕ್ಕೆ 2 ಕಾರ್ಡ್ ಕೊಡಿ ಅಂದರೆ ಅವರೇ ಕೊಡ್ತಾರೆ. ಸ್ವರ್ಣಪ್ರಾಶ ಒಂದಕ್ಕೆ 100 ರುಪೀಸು. ನಾನು 2 ತಗೊಂಡೆ ಇಬ್ಬರು ಮಕ್ಳಿಗೂ. ಅಷ್ಟರೊಳಗೆ ಅಮ್ಮ ಇಲ್ಲಿ ರೂಮ್ ನಂಬರ್ 16 ಹತ್ರ ಬಂದ್ಬಿಟ್ಟು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಅಲ್ಲಿ ಎಂಟ್ರಿ ಮಾಡಿಸೋರ್ಗು ಇಲ್ಲಿ ನೋಡಲ್ಲ, ಎಂಟ್ರಿ ಮಾಡಿಸ್ಕೊಬರೋವರೆಗೂ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನಾನು ಬಂದ ತಕ್ಷಣ ನಾವಿಬ್ಬರೂ ಒಳಗೆ ಹೋದ್ವಿ. ಇಲ್ಲಿ ನಾವು ಡಾಕ್ಟರ್ಗೂ ತೋರ್ಸೋಕೆ ಮುಂಚೆ ಹೈಟು ವೆಯ್ಟು ಮತ್ತು ಅವ್ರಿಗೇನು ಸಮಸ್ಯೆ ಅಂತ ಎಂಟ್ರಿ ಮಾಡಿಸ್ಬೇಕಾಗಿರುತ್ತೆ. ನಾವು ಹೋಗಿ ಇಬ್ಬರಿಗೂ ಸಹ ಹೈಟು ವೆಯ್ಟು ಎಲ್ಲ ಚೆಕ್ ಮಾಡಿಸಿದ್ವಿ. ಹಾಗೆ ನಮ್ಮದು ಏನು ಸ್ವರ್ಣಪ್ರಾಶ ಇತ್ತು, ಸ್ವಲ್ಪ ಶೀತ ಇತ್ತು ಗುಬ್ಬಿಗೆ ಅಂತ ಹೇಳಿದ್ವಿ. ಅವರು ಎಲ್ಲನೂ ಎಂಟ್ರಿ ಮಾಡಿದ್ರು. ಇದಾದ ನಂತರ ನಾವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಅವರಿಗೆ ಒಂದು ರೋಟೀನ್ ಚೆಕಪ್ ಮಾಡಿಸಿದ್ವಿ ಇಬ್ಬರಿಗೂ. ಇದಾದಮೇಲೆ ಅವ್ರ ಹತ್ರ ಸ್ವರ್ಣಪ್ರಾಶ ಹಾಕಿಸ್ಕೊಂಡ್ವಿ. ಸ್ವಲ್ಪ ಶೀತ ಇದ್ದಿದ್ದರಿಂದ ಒಂದು ಡ್ರಾಪ್ಸ್ ಬರ್ಕೊಟ್ರು. ಒಂದು ಡ್ರಾಪ್ಸ್ಗೋಸ್ಕರ ತಗೊಳ್ಳೋದಕ್ಕೆ ಹೋದ್ವಿ. ಹಬ್ಬ, ಇಲ್ಲಿ ಡಾಕ್ಟರ್ಗೆ ಕಾಯ್ಬೋದು, ಇಲ್ಲಿ ಮೆಡಿಷನ್ ತಗೊಳ್ಳೋದಕ್ಕೆ ಕಾಯೋಕ್ಕಾಗಲ್ಲ. ಏನಿಲ್ಲ ಅಂದರೂ ಒಂದು 30 ಮಿನಿಟ್ಸ್ ಆದರೂ ಬೇಕು. ಇಲ್ಲಿ ನಮಗೆ ಒಂದು ಕಾರ್ಡ್ ಕೊಟ್ಟಿರ್ತಾರಲ್ಲ, ಅದರಲ್ಲೇ ಎಂಟ್ರಿ ಆಗಿರುತ್ತೆ ನಮಗೆ ಏನು ಮೆಡಿಷನ್ ಬೇಕು ಅಂತ. ಇಲ್ಲಿ ಬಂದ್ಬಿಟ್ಟು ನಾವು ಪೇ ಮಾಡಿದ್ರೆ ಸಾಕು, ಒಂದು ಟೋಕನ್ ಕೊಡ್ತಾರೆ. ನಮ್ಮದು ಇಲ್ಲಿ 63 ಟೋಕನು. ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ನಮ್ಗೆ ಏನು ಮೆಡಿಷನ್ ಬೇಕು ಅಂತ ಅವರೇ ಕೊಡ್ತಾರೆ. ನಾವು ಸಹ ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ನಮ್ಗೇನು ಮೆಡಿಷನ್ ತೊಗೊಬೇಕು ಅದನ್ನು ತಗೊಂಡು ಹೊರಟ್ವಿ. ಅಣ್ಣ ಆಚೆನೇ ವೆಯ್ಟ್ ಮಾಡ್ತಾಯಿದ್ದ ಯಾವಾಗ ಬರ್ತಾರೋ ಅಂತ. ಅವನು ಏನಿಲ್ಲ ಅಂದರೂ ಒಂದು 10 ಟೈಮ್ಸ್ ಕಾಲ್ ಮಾಡಿದ್ದ, ಇನ್ನೂ ಎಷ್ಟೊತ್ತು ಅಂತ. ಹಾಗಾಗಿ ನಾವು ಬೇಗ ಹೊರಟ್ವಿ. ಇಷ್ಟು ನಾವು ಕಾಲ್ ಮಾಡಿದ್ವಿ, ಅಣ್ಣ ಎಲ್ಲೋ ಆಚೆ ಹೋಗಿದ್ದೀನಿ ಬಂದೇ ಇರಿ ಅಂತ. ನಾವು ಸಹ ಅಲ್ಲೇ ಆಚೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಅಣ್ಣ ಬಂದ. ನೆಕ್ಸ್ಟು ನಾವು ಮನೆಗೆ ಬಂದ್ವಿ. ನಾವು ಮನೆಗೆ ಬರೋಷ್ಟರೊಳಗಾಗಲೇ ಒಂದು 5:30 ಮೇಲಾಗಿತ್ತು. ನಮ್ಮದು ಫುಲ್ ದಿನ ಎಲ್ಲ ಆಸ್ಪತ್ರೆ ದೇವಸ್ಥಾನ ಅಂತಲೇ ಕಳೆದೋಯ್ತು. ಅದೇ ನೆನೆ ತುಂಬಾ ಖುಷಿ ಆಯಿತು, ಯಾಕಂದರೆ ಗುಬ್ಬಿಗೆ ಫಸ್ಟ್ನೇ ಸ್ವರ್ಣಪ್ರಾಶ ಆಯಿತು. ಹಾಗೆಯೇ ಟೆಂಪಲ್ಲು ಸಹ ಹೋಗಿ ಬಂದ್ವಿ. 3 ಮಂತ್ಸು ಕಂಪ್ಲೀಟ್ ಆಯಿತು. ಹಾಗಾಗಿ ನನಗೆ ನೆನ್ನೆ ತುಂಬಾ ಖುಷಿ ಆಯಿತು. ಗಿಣಿ ಮತ್ತು ಗುಬ್ಬಿ ಇಬ್ಬರೂ ಸಹ ತುಂಬಾ ಖುಷಿಯಾಗಿದ್ದರು. ಮಕ್ಕಳು ಖುಷಿನೇ ಎಲ್ಲ, ಅಮ್ಮದಿರಿಗೆ ಖುಷಿ. ಹಾಗೆ ನನಗೂ ಅವ್ರ ಖುಷಿ ನೋಡಿ ತುಂಬಾ ಖುಷಿ ಆಯಿತು. ನೆನ್ನೆ ದಿನ ನಂದು ಇದಾಗಿತ್ತು. ಥ್ಯಾಂಕ್ ಯು.